ಕಡಬ ತಾಲೂಕಿನಲ್ಲಿರುವ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವೆಂಬರ್ 16ರಿಂದ ಡಿಸೆಂಬರ್ 2ರವರೆಗೆ ಚಂಪಾಷಷ್ಠಿ ಮಹೋತ್ಸವ ನಡೆಯಲಿದೆ ಎಂದು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಎಸ್ ಇಂಜಾಡಿ ಅವರು ಹೇಳಿದರು. ಅವರು ದೇವಳದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ತಿಕ ಮಾಸದ ಏಕಾದಶಿ ದಿವಸ ಜಾತ್ರೆ ಆರಂಭವಾಗಲಿದೆ. ಮುಂದಿನ 15 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹುತ್ತದ ಒಳಗೆ ಇರುವಂತಹ ಜೀವಂತ ನಾಗನನ್ನ ಪೂಜೆ ಮಾಡಲಾಗುತ್ತಿದೆ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಈ ವರ್ಷ ಕೂಡ ಕಾರ್ತಿಕ ಮಾಸದ ಈ ಒಂದು ಏಕಾದಶಿ ದಿವಸ ಮತ್ತು ನಾಳೆ ದ್ವಾದಶಿ ದಿವಸ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಉತ್ಸವಾದಿಗಳು ಪ್ರಾರಂಭ ಆಗ್ತದೆ. ಮುಂದಿನ 15 ದಿನಗಳ ಕಾಲ ಸುಬ್ರಹ್ಮಣ್ಯದ ಜಾತ್ರೆ ಷಷ್ಠಿ ರಥೋತ್ಸವ ಇರ್ಬೋದು. 15 ದಿನಗಳ ಕಾಲ ನಡೆಯುವಂಥ ಈ ಜಾತ್ರೆ ಇವತ್ತು ಬಹುಶಃ ತಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ನಾಗನನ್ನು ಆರಾಧಿಸುವಂಥದ್ದು, ಪೂಜೆ ಮಾಡುವಂಥದ್ದು. ಜೀವಂತವಾಗಿರುವ ನಾಗ, ಹುತ್ತದ ಒಳಗೆ ಜೀವಂತವಾಗಿರುವಂಥ ನಾಗವನ್ನು ನಾವಿಲ್ಲಿ ಪೂಜೆ ಮಾಡ್ತೇವೆ. ಇಲ್ಲಿನ ಹುತ್ತದ ಮಣ್ಣು, ಹುತ್ತದ ಮೃತ್ತಿಗೆಯು ಭಕ್ತರು ಪ್ರಸಾದ ರೂಪದಲ್ಲಿ ಇಲ್ಲಿ ಸ್ವೀಕರಿಸ್ತಾರೆ. ಈ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ವರ್ಷಕ್ಕೆ ಒಂದು ದಿವಸ, ಈ ದಿವಸ ಕಾರ್ತಿಕ ಮಾಸದ ಈ ಒಂದು ಏಕಾದಶಿ ದಿವಸ ಅಂದರೆ ಜಾತ್ರೆ ಪ್ರಾರಂಭವಾಗಲಿಕ್ಕೆ ಮುಂಚಿನ ದಿವಸದಲ್ಲಿ ಶ್ರೀ ಕ್ಷೇತ್ರದ ಮುಖ್ಯ ಪುರೋಹಿತರು ಹುತ್ತದಿಂದ ಮುಷ್ಟಿ ಮೃತ್ತಿಕೆಯನ್ನು ಭಾಳಷ್ಟು ಶಾಸ್ತ್ರೋಕ್ತವಾಗಿ ಅದನ್ನು ತೆಗೆಯುವಂಥ ಕಾರ್ಯಕ್ರಮ ಇದೆ. ಈಗ ಇನ್ನೊಂದು ಅರ್ಧ ಗಂಟೆಗೆ ಅಂದರೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಬಹುಶಃ ಈ ಒಂದು ಹುತ್ತದ ಮಣ್ಣನ್ನು ವರ್ಷ ಪೂರ್ತಿ ಮುಂದಿನ ವರ್ಷದ ತನಕ ಭಕ್ತರಿಗೆಲ್ಲ ನಾವು ಪ್ರಸಾದ ರೂಪದಲ್ಲಿ ಹಂಚುತ್ತೇವೆ. ಇದು ಶ್ರೇಷ್ಠ ಕೂಡ, ಹುತ್ತದ ಮಣ್ಣನ್ನೇ ಪ್ರಸಾದ ರೂಪದಲ್ಲಿ ತಗೊಳ್ತೇವೆ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ ಅಯ್ಯಪ್ಪ ಸುತ್ತಗುಂಡಿಯವರು ಮಾತನಾಡಿ, ದೇವಸ್ಥಾನದಲ್ಲಿ ವಾರ್ಷಿಕ ಚಂಪಾಷಷ್ಠಿಯು ಪ್ರಾರಂಭವಾಗಿದೆ. ಇವತ್ತು ಪ್ರಸಾದವನ್ನ ತೆಗೆಯುವ ಕಾರ್ಯಕ್ರಮವಿತ್ತು. ನಾಳೆಯಿಂದ ಕೊಪ್ಪರಿಗೆ ಏರುವುದು, ಹಾಗೆ ಲಕ್ಷ ದೀಪೋತ್ಸವ ಇರಲಿದೆ. 26ರಂದು ಚಂಪಾಷಷ್ಠಿ ಮಹೋತ್ಸವ, ರಾತ್ರಿ ಪಂಚಮಿ ರಥೋತ್ಸವ ಜರುಗಲಿದೆ ಎಂದರು. ದೇವಸ್ಥಾನದಲ್ಲಿ ವಾರ್ಷಿಕ ಚಂಪಾಷಷ್ಠಿಯು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಮೂಲ ಮೃತ್ತಿಕ ಪ್ರಸಾದವನ್ನು ತೆಗೆಯುವ ಕಾರ್ಯಕ್ರಮ ಇತ್ತು. ನಾಳೆಯಿಂದ ಕೊಪ್ಪರಿಗೆ ಏರುವುದು, ಹಾಗೆ ದಿನನಿತ್ಯ ಲಕ್ಷ ದೀಪೋತ್ಸವ 19ನೇ ತಾರೀಕಿಗೆ, ರಾತ್ರಿ 26ರಂದು ರಾತ್ರಿ ಪಂಚಮಿ ರಥೋತ್ಸವ ಇರುತ್ತದೆ. ಹಾಗೆ 26ರಂದು ಚಂಪಾಷಷ್ಠಿ ಮಹೋತ್ಸವವು ಜರುಗಲಿದೆ. ಕೊನೆಯದಾಗಿ 2ನೇ ತಾರೀಕು ಕೊಪ್ಪರಿಗೆ ಇಳಿಯುವ ಕಾರ್ಯಕ್ರಮ ಜರುಗುತ್ತದೆ. ಎಲ್ಲ ಭಕ್ತಾದಿಗಳು, ರಾಜ್ಯದಿಂದ, ನಮ್ಮ ರಾಜ್ಯದ ಇರುವಂಥ ಎಲ್ಲ ಭಕ್ತಾದಿಗಳು ಈ ಕೃಪೆಗೆ ಪಾತ್ರರಾಗಿ ಜಾತ್ರೆಗೆ ಬರಬೇಕಂತ ನಮ್ಮಲ್ಲಿ ಹೇಳ್ತಾ ಇದ್ದೀವಿ. ಧಾರ್ಮಿಕ ಪರಿಷತ್ನ ಸದಸ್ಯೆ ಮಲ್ಲಿಕಾ ಪಕ್ಕಳ ಅವರು ಮಾತನಾಡಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ಚಂಪಾಷಷ್ಠಿ ಮಹೋತ್ಸವ ಜರುಗಲಿದ್ದು, ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಪ್ರತಿದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಎಂದು ಹೇಳಿದರು. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಜಾತ್ರೆಯ ಶುಭಾಶಯಗಳನ್ನು ಹೇಳಿಕೊಂಡು, ಇವತ್ತು ನವೆಂಬರ್ 15ನೇ ತಾರೀಕು ಮೂಲ ಮೃತ್ತಿಗೆ ತೆಗೆಯುವಂಥ ದಿನ. ಎಲ್ಲ ಭಕ್ತಾದಿಗಳು ನಾವೆಲ್ಲ ಸೇರಿ ಪ್ರಸಾದವನ್ನು ಸ್ವೀಕರಿಸಿದ್ದೀವಿ. ಅದೇ ಥರ ನಾಳೆ ಕೊಪ್ಪರಿಗೆ ಇರುವಂಥ ದಿವಸ. ನಾಳೆಯಿಂದ ಸತತ 26ನೇ ತಾರೀಕಿನ ತನಕ ಜಾತ್ರೋತ್ಸವ ನಡೆಯುತ್ತಾ ಇದೆ. 25ನೇ ತಾರೀಕಿನಂದು ಪಂಚಮಿ ರಥೋತ್ಸವ ನಡೆಯುತ್ತದೆ. 26ನೇ ತಾರೀಕಿಗೆ ಚಂಪಾ ರಥೋತ್ಸವ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ, ಹೊರ ರಾಜ್ಯದಿಂದ ಎಲ್ಲ ಸುಬ್ಬಪ್ಪನ ಭಕ್ತರು ಬಂದು ಭಾಗವಹಿಸಿ ಚಂದ ಕಾಣಿಸಿಕೊಡಬೇಕಾಗಿ ತಮ್ಮೆಲ್ಲರ ಹತ್ರನೂ ಕೇಳಿಕೊಳ್ತಿದ್ದೇವೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.